ಅವ್ರು ಯಾವ ತಾಯಿ ಆಗ್ತಾಳೆ ಅವಾಗ ಮಾತ್ರ ಅವಳಿಗೆ ಹೆಣ್ಣತನಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ, ಒಂದು ಶೋಭೆ ಬರುತ್ತೆ. ಈಗ ಬಂಜೆತನ ಯಾವ ಕಾರಣಕ್ಕಾಗಿ ಇನ್ನೊಂದು ಯಾರು ನಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಹೇಳ್ತಾರೆ, ಇದು ಎಷ್ಟರ ಮಟ್ಟಿಗೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, 10 ವರ್ಷ ಆದರೂ ಅವ್ರಿಗೆ ಇಂದು ಗರ್ಭ ಧಾರಿಸಲಿಕ್ಕೆ ಆಗ್ತಾ ಇಲ್ಲ. ಇದರ ಇವತ್ತು ನಮ್ಮ ಜೊತೆ ಇದ್ದಾರೆ ಮಿರಾಕಲ್ ಫುಡ್ ಸಂಸ್ಥಾಪಕರು ಹಾಗೂ ಆಹಾರ ತಜ್ಞರಾದಂತಹ ಮಿಸ್ಟರ್ ಶಿವಾನಂದ್ ಬಳ್ಳೂರು. ಬ್ಯಾಕ್ ಟು ಅವರ್ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಇವತ್ತು ನೀವು ಅದು ಬಂಜೆತನದ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ರಿ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಬಂಜೆತನ, ಇನ್ಫರ್ಟಿಲಿಟಿ ಹಾಗೂ ಕೆಲವು ತಮ್ಮ ಕಪಲ್ಸ್ಗಳು ಈಗೇನಿದ್ದಾರೆ ಹೊಸದಾಗಿ ಏನು ಮ್ಯಾರೇಜ್ ಆಗಿರ್ತಾರೆ, ಹಾಂ ಸರ್, ಈಗಿನ ಯುವ ಜನತೆಯಲ್ಲಿ ತುಂಬ ಸಮಸ್ಯೆಯಾಗಿ ಕಾಡ್ತಾ ಇದೆ. 4-5 ವರ್ಷಗಳಾದರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, 10 ವರ್ಷ ಆದರೂ ಅವ್ರಿಗೆ ಇಂದು ಗರ್ಭ ಧಾರಿಸಲಿಕ್ಕೆ ಆಗ್ತಾ ಇಲ್ಲ. ಇದರ ಸಮಸ್ಯೆಯನ್ನು ಕುರಿತು ಇವತ್ತು ಯುವ ಜನತೆಯಲ್ಲಿ ಒಂದು ಮಾಹಿತಿ ನೀಡಬೇಕಂತ ಹೇಳಿ ಇವತ್ತೇನೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಂ ಸರ್. ಅದೇ ಕಾರ್ಯಕ್ರಮದಿಂದ ಇವತ್ತು ಪ್ರತಿಯೊಬ್ಬರಿಗೂ ಇದರಿಂದ ಅನುಕೂಲ ಆಗಲಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಅದೇ ಸರ್, ಈಗ ಬಂಜೆತನ ಯಾವ ಕಾರಣಕ್ಕಾಗಿ ಬರುತ್ತೆ ಸರ್? ಬಂಜೆತನ ಈಗಿಂದ ಏನೈತೆ ಅಂದ್ರೆ ಪ್ರತಿಯೊಬ್ಬರು ಇವತ್ತು ಒಂದು ಹುಡುಗರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ಹುಡುಗರಿಗೆ, ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಕಾರಣ ಬಂಜೆ ಇವ್ರಿಗೆ ಗರ್ಭ ಧರಿಸಕ್ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ. ಕಾರಣ ನೋಡಿದ್ರೆ ಇಬ್ಬರಿಗೂ ಇದೆ, ಕಾರಣ ಇಬ್ಬರಿಗೂ ಇರ್ತೀವಿ. 50-50%. ಈಗ ಹಳ್ಳಿ ಒಳಗೆ ಏನ್ ಸರ, ಮದ್ವೆ ಆಗಿ ಒಂದ್ 5 ವರ್ಷ 6 ವರ್ಷ 10 ವರ್ಷ ಆದ್ರೂ ಮಗು ಆಗ್ತಿರೋದಿಲ್ಲ. ಅವ್ರಿಗೆ ಮನ್ಯಾನ ಮಂದಿ ಹೇಳ್ತಾರೆ, ಇವಳು ಬಂಜೆ ಇದಾಳೆ, ಇವಳಿಗೆ ಮಗು ಆಗತ್ತಿಲ್ಲ, ಇನ್ನೊಂದು ಬೇರೆ ನನ್ನ ಮಗನಿಗೆ ಇನ್ನೊಂದು ಮದ್ವೆ ಮಾಡೋಣ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ ಪ್ರಕಾರ? ಇದೆಲ್ಲ ತಪ್ಪು ಕಲ್ಪನೆ ಇದೆ. ಯಾಕಂತಂದ್ರೆ ಇವತ್ತು ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಕೇವಲ ಹೆಣ್ಣು ಮಗಳಿಗೆ ಮಾತ್ರ ನಾವು ದೂಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇವತ್ತು ಹುಡುಗರಲ್ಲಿ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಆಮೇಲೆ ಸಿಗರೇಟ್ ಸೇರ್ತಾ ಇದ್ದಾರೆ, ಆಮೇಲೆ ಟೊಬ್ಯಾಕೋ, ತಂಬಾಕನ್ನು, ಗುಟ್ಕಾ ಎಲ್ಲ ಸೇವಿಸ್ತಾ ಇದ್ದಾರೆ. ಅವ್ರದ್ದು ಪರಮ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇವತ್ತು 0 ತೋರಿಸ್ತಾ ಇದೆ. ಓಕೆ, ಅಂದ್ರೆ ನಿಮ್ ಪ್ರಕಾರ ಹುಡುಗರದು ಇದರೊಳಗೆ ತಪ್ಪೈತಿ ಅಂತ? 50-50%. 50% ಹೆಣ್ಣಿಂದ ಏನು ದೋಷ ಇದರಲ್ಲಿದೆ, 50% ಹುಡುಗರದಿದೆ. ಅದಕ್ಕೆ ನಾವು 50-50% ಇದರ ದೋಷವನ್ನು ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಓಕೆ ಸರ್, ಈಗ ನಿಮ್ಮ ಪ್ರಕಾರ ಯಾವ ವಯಸ್ಸಿಗೆ ಮದುವೆ ಆಗ್ಬೇಕು? ಅಂದ್ರೆ ಇಂಥದ್ದು ಏನು ತೊಂದರೆ ಬರಬಾರ್ದು ಅಂತ ಹೇಳಿದ್ರೆ ಯಾವ ಏಜಿಗೆ ಮದುವೆ ಆಗಬೇಕು, ಒಂದು ಹುಡುಗಿ ಅಥವಾ ಒಂದು ಹುಡುಗ? ಇದರಲ್ಲಿ ವಯಸ್ಸಿನ ಮಿತಿ ಹೇಳೋಕ್ಕಿಂತ ಇವತ್ತಿನ ಜೀವನ ಶೈಲಿ ಏನು ಬದಲಾವಣೆ ಆಗಿದೆ, ಹೆಣ್ಮಕ್ಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಆಮೇಲೆ ನೀವು ಮ್ಯಾರೇಜ್ ಆಗೋಕ್ಕಿಂತ ಮೊದಲು ಅದ್ರ ಬಗ್ಗೆ ಪರಿಕಲ್ಪನೆಗಳು ಅವ್ರಿಗೆ ಜಾಸ್ತಿ ಇರೋದಿಲ್ಲ. ಮ್ಯಾರೇಜ್ ಆಗಿಂದ ತಾಯಿ ಏನೋ ಮಾತೃತ್ವನೇ ಒಂದು ಹೆಣ್ಣಿಗೆ ಶೋಭೆ. ಅವಳು ಯಾವಾಗ ತಾಯಿ ಆಗ್ತಾಳೆ ಅವಾಗ ಮಾತ್ರ ಅವಳಿಗೆ ಹೆಣ್ಣತನಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ, ಒಂದು ಶೋಭೆ ಬರುತ್ತೆ. ಅದಕ್ಕೆ ಅವರು ಮ್ಯಾರೇಜ್ ಆದ್ಮೇಲೆ ತಮ್ಮ ಒಂದು ಮಗುವಿನ ಹಂಬಲಕ್ಕಾಗಿ ಮಕ್ಕಳಾಗ್ತಾ ಇಲ್ಲ ಅಂತೇಳಿ ಇವತ್ತು ದೇವಸ್ಥಾನಗಳ ಅರ್ಧಾರ್ಧ ಇರ್ಬೋದು, ಗೈನೋಕಾಲಜಿಸ್ಟ್ ಕಡೆ ತೋರಿಸೋದಿರ್ಬೋದು, ಎಲ್ಲ ಆಸ್ಪತ್ರೆಗಳು ಅಲ್ದಾಡ್ರು ಅವ್ರು 10 ವರ್ಷದಿಂದ ಮಗು ಆಗ್ತಾ ಇಲ್ಲ. ಉದಾಹರಣೆ ಮಂಗಳೂರಲ್ಲಿ ಒಬ್ಬರು ಲಾಸ್ಟ್ ಟೈಮ್ ನಮಗೆ ಕರೆ ಮಾಡಿದಾಗ ಅವ್ರಿಗೆ 10 ವರ್ಷದಿಂದ ಮಗು ಆಗಿದ್ದಿಲ್ಲ. ಅವರು IVF, ಕೃತಕ ಗರ್ಭಧಾರಣೆ, ಆಮೇಲೆ ಎಲ್ಲಾ ರೀತಿಯಾದಂತಹ ವ್ರತಗಳು ಮಾಡಿದ್ರು, ಆಸ್ಪತ್ರೆಗಳು, ಆಮೇಲೆ ಚಿಕಿತ್ಸಾ ಪದ್ಧತಿಗಳು, ಆಯುರ್ವೇದ, ಗೌಂಟಿ ಔಷಧ ಪ್ರತಿಯೊಂದೂ ಅವ್ರು ಪ್ರಯೋಗ ಮಾಡಿದಾಗ ಅವ್ರಿಗೆ ಆಗಿದ್ದಿಲ್ಲ. ನಮ್ಮ ಮಿರಾಕಲ್ ಫುಡ್ ಸಂಸ್ಥೆಯಿಂದ ಅವರಿಗೆ ಕೆಲವೊಂದು ಫುಡ್ ಥೆರಪಿ ಹಾಗೂ ಗ್ರೀನ್ ಜ್ಯೂಸ್ ಅಳವಡಿಸಿ ಕೊಟ್ಟ ಮೇಲೆ ಅವರಿಗೆ 6 ತಿಂಗಳಾದ್ಮೇಲೆ ಅವರೇ ಕರೆ ಮಾಡಿ ಕನ್ಸೀವ್ ಆಗಿದೆ ಅಂತ ಹೇಳಿದ್ರು. ಇಂಥ ಅದ್ಭುತಗಳ ಅನುಭವ ಆಗ್ತಾ ಇರ್ತವೆ. ಇದು ಪ್ರಕೃತಿ ವಿಸ್ಮಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ನೀವು ಹೇಳಿದ್ರಿ ಗೌಟಿ ಔಷಧ ಅಂತ ಹೇಳಿ, ಸೊ ಮತ್ತೆ ಈಗ ನೀವು ಕೊಡುವಂಥದ್ದು ಯಾವ ಸರ್, ಯಾವ್ದ್ರೊಳಗೆ ಬರ್ತಿತ್ತು? ನಮ್ದು ಪ್ರಾಕೃತಿಕ ಆಹಾರ, ಆಮೇಲೆ ಈಗ ಆಹಾರವೇ ಔಷಧ. ಓಕೆ, ನಿಮ್ದು ಆಹಾರದ ಮೇಲೆ ಡಿಪೆಂಡ್? ಆಹಾರವೇ ಔಷಧ. ಇನ್ನೊಂದು ವರ್ಡ್ ಹೇಳಕ್ ಇಷ್ಟಪಡ್ತೀನಿ, ಆಹಾರವೇ ಔಷಧ, ಆರೋಗ್ಯವೇ ಆಹಾರ ಹೊಂತೈತೆ ಹೊರತಾಗಿ ಆಹಾರವೇ ಔಷಧ ಹೊಂದುದಿಲ್ಲ. ಅರ್ಥ ಮಾಡ್ಕೊರ್ ವರ್ಡ್. ಇನ್ನೊಂದು ಹೇಳ್ತಾನೆ, ಆರೋಗ್ಯವೇ ಆಹಾರ, ಬಂದಿದೆ, ಆಹಾರ ಆರೋಗ್ಯ. ಆಹಾರವೇ ಆರೋಗ್ಯ, ಆರೋಗ್ಯ ಔಷಧಿ, ಆ ಔಷಧಿ ಹೊಂದುದಿಲ್ಲ. ಅದಕ್ಕೆ ಪ್ರತಿಯೊಂದು ಇರೋದು ಆಹಾರದಲ್ಲಿದೆ. ನಾವು ಕೇವಲ ಆಹಾರ ಬದಲಾವಣೆ ಮಾಡಿ ಇವತ್ತು ಹೇಳ್ತಾ ಇದ್ದೇನೆ. ಬಂಜೆತನದಲ್ಲಿ ಹಲವಾರು ವರ್ಷಗಳಿಂದ ಏನ ತಮ್ಮ ತಾಯ್ತನ ಆಗ್ತಾ ಇರೋದಿಲ್ಲ, ಎಷ್ಟು ಹರಕೆಗಳು ಮಾಡಿರ್ತಾರೆ, ಎಲ್ಲ ಆಸ್ಪತ್ರೆಗಳು ಮುಗಿದಿರ್ತವೆ, ಅವರಿಗೆ ಒಂದು ಆಶಾ ಕಿರಣನೇ ಇರೋದಿಲ್ಲ. ಇನ್ನು ಲೈಫ್ ಲಾಂಗ್ ನನ್ನ ಜೀವನ ಪರ್ಯಂತ ಬಂಜೆಯಾಗಿ ಇರ್ಬೇಕಂತ ಅನ್ಕೊಂಡಿದ್ದವರು ಇವತ್ತು ಸಂತೋಷವಾಗಿ ಗರ್ಭ ಧರಿಸ್ತಾ ಇದ್ದಾರೆ, ಕರೆ ಮಾಡಿ ತಮ್ಮ ಆನಂದ ಬಾಷ್ಪವನ್ನು ಹಾರಿಸ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಅಂದ್ರೆ ಈಗ ಯಾರು ಬಂಜೆ ಇದಾರೆ, ಸೊ ಯಾರಿಗೂ ಏನು ಮಗು ಆಗಿರೋದಿಲ್ಲ, ಅವ್ರು ನಿಮ್ಮ ಹತ್ರ ಬಂದ್ರೆ ನೀವು ಅವ್ರಿಗೆ ಸೊಲ್ಯೂಷನ್ ಕೊಡ್ತೀರಿ? ಆಹಾರ ಚಿಕಿತ್ಸೆ, ಆಹಾರ ಪದ್ಧತಿ, ಆಹಾರದ ಪ್ರಕೃತಿ ನೈಸರ್ಗಿಕವಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ತಾವು ಆಹಾರಗಳನ್ನು, ಗ್ರೀನ್ ಜ್ಯೂಸ್ಗಳನ್ನು, ಯಾವ ಗಿಡದ ಎಲೆಗಳ ನೀವು ಗ್ರೀನ್ ಜ್ಯೂಸ್ ಪ್ರಯೋಗ ಮಾಡಬಹುದು, ಯಾವ ರೀತಿಯಾಗಿ ನೀವು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಆಹಾರ ಕ್ರಮವನ್ನು ಅಳವಡಿಸಿಕೊಂಡು ಕೇವಲ ಆಹಾರದಿಂದಲೇ ನೀವು ನಿಮ್ಮ ಕನಸು ಏನು ತಾಯಿತನದ ಕನಸನ್ನು ಇವತ್ತು 100 ಜನ ಮಾಡ್ಕೋತಾ ಇದ್ದಾರೆ, ಹಲವಾರು ಜನ ಮಾಡ್ಕೋತಾ ಇದ್ದಾರೆ. ಇದರ ಪ್ರಯೋಗ ಅವರು ಪಡ್ಕೊಳ್ಬಹುದು, ಇದರ ಸದುಪಯೋಗನು ಅವರು ಅನುಭವಿಸಬಹುದು, ಪಡ್ಕೋಬಹುದು. ಓಕೆ, ಸೊ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿರ್ತಾರೆ? ಈಗ ಯಾರಿಗೂ ಮಕ್ಕಳಾಗಿರೋದಿಲ್ಲ, ಬಂಜೆ ಇರ್ತಾರೆ, ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಿರ್ತಾರೆ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ,
ಒಂದು ಜವಾಬ್ದಾರಿಯುತವಾಗಿ ಒಂದು ಆತ್ಮವಿಶ್ವಾಸದೊಂದಿಗೆ ಒಂದು ಕಾನ್ಫಿಡೆನ್ಸ್ ಒಂದಿಗೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರಿಗೆ. ಅವರು ಎಲ್ಲಿ ಔಷಧ ಇದೆ, ಮಕ್ಕಳಾಗಲಿಲ್ಲದವ್ರಿಗೆ ಎಲ್ಲಿ ಔಷಧ ಸರಿಯಾಗಿ ಕೊಡ್ತಾರೆ, ನಮಗೆ ಮಕ್ಕಳಾದ್ರೆ ಸಾಕು ಅಂತೇಳಿ ಹಂಬಲಿಸ್ತಿರುವಂತಹ ತಾಯಂದಿರಿಗೆ, ಆಮೇಲೆ ಅವರ ಒಂದು ಮನೆಯವರಿಗೆ ಏನು ಔಷಧಿ ಬೇಕಾಗಿಂತ ಅವಶ್ಯಕತೆ ಇಲ್ಲ. ಅವರ ಜೀವನ ಶೈಲಿ ಬದಲಾವಣೆ ಮಾಡಬೇಕು. ಯಾಕಂದ್ರೆ ಇವತ್ತು ಬಂಜೆತನಕ್ಕೆ ಇನ್ಫರ್ಟಿಲಿಟಿಗೆ ಕಾರಣ ಸ್ಪರ್ಮ್ ಕ್ವಾಂಟಿಟಿ ಅಂತ ಹೇಳ್ತೇವೆ ನಾವು. ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಕ್ವಾಂಟಿಟಿ ವಿತ್ ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು. ಅದು ಯಾವ ರೀತಿ ಇರುತ್ತಂದ್ರೆ, ಗಂಡಸರಲ್ಲಿ ಸ್ಪರ್ಮ್ ಯಾವ ರೀತಿ ಇರಬೇಕು ಅಂತಂದ್ರೆ ವಿತ್ ಇದನ್ನ ನಾನು ನಿಮಗೆ ಐಡಿಯಾ ಸಂಬಂಧ ಹೇಳ್ತಾ ಇದ್ದೀನಿ. ಯಾವುದೇ ಸ್ಪರ್ಮ್ ಇದ್ರೆ ಸ್ಪೀಡ್ ಇರಬೇಕು. ಸ್ಪರ್ಮ್ ಮೊಟಿಲಿಟಿ ಅಂತೀವಿ ನಾವು. ಈಗ ಹಾವಿನ ಮರಿ ನೋಡಿದಿರ್ ತಾವು, ಹಾವಿನ ಮರಿ ಎಷ್ಟು ಸ್ಪೀಡ್ ಆಗುತ್ತೆ, ಜಿರಳೆ ನೋಡಿದ್ರಿ, ಜಿರಳೆ ಅದು ಎಷ್ಟು ಸ್ಪೀಡ್ ಆಗುತ್ತೆ, ಹಂಗ ಅದ್ರ ಸ್ಪೀಡ್ ಇರ್ಬೇಕು. ಈಗ ಏನಾಗಿದೆ, ಲೈಫ್ ಸ್ಟೈಲ್ ಅವರು ತಿನ್ನುವಂತಹ ಆಹಾರ ಇರ್ಬೋದು, ಬೇಯಿಸಿದ ಆಹಾರ ಇರ್ಬೋದು, ಕೆಮಿಕಲ್ ಯುಕ್ತ ಆಹಾರ ಇರ್ಬೋದು, ಆಲ್ಕೋಹಾಲ್ ಡ್ರಿಂಕ್ಸ್, ಬ್ಯಾಡ್ ಹ್ಯಾಬಿಟ್ ಇಂದ ಅವು ಸ್ಪರ್ಮ್ ಏನಿದೆಯಲ್ಲ, ಇದರ ಮಣ್ಣಲ್ಲಿ ನೀವು ಮಳೆ ಹುಳ ಅಂತೀವಿ ನಾವು ಹಳ್ಳಿಯಲ್ಲಿ. ಮಣ್ಣೊಳಗೆ ಒಂದು ಎರೆಹುಳು, ಮಳೆ ಹುಳ ಅಂತೇಳಿ, ಅದು ಎಷ್ಟು ಸ್ಲೋ ಆಗಿ ನಡೆಯುತ್ತೆ. ಆ ರೀತಿಯಾಗಿ ಸ್ಲೋ ಆಗಿಬಿಟ್ಟಿದೆ. ಆಮೇಲೆ ಅದಕ್ಕೆ ಹೆಡ್ ಇದೆಯಲ್ಲ, ಪಾಯಿಂಟ್ ಯಾವ್ದ್ರ ಮುಂದೆ ಸ್ಪೀಡ್ ಇರ್ಬೇಕು. ಯಾಕಂದ್ರೆ ಸ್ಕ್ಯಾನ್ ಮಾಡ್ತಾರಲ್ಲ ಇದರಲ್ಲಿ ಲ್ಯಾಬಲ್ಲಿ, ಆ ಬಯೋಸ್ಕೋಪಿಯಲ್ಲಿ ನೋಡಿದಾಗ ಅದ್ರ ಮುಂದೆ ಪಾಯಿಂಟ್ ಹೆಡ್ ಚೂಪಿರ್ಬೇಕು. ಆ ಚೂಪಿದ್ದು ಸ್ಪೀಡಿನಲ್ಲಿ ಹಾವಿನ ತರ ವೇಗವಿತ್ತಂದ್ರೆ ಹೆಣ್ಣು ಮಕ್ಕಳಲ್ಲಿ ಏನು ಒಳ್ಳೆಯ ಕ್ವಾಂಟಿಟಿಯ ಎಗ್ ಅಂತೀವಿ ನಾವು. ಪ್ರತಿ ತಿಂಗಳು ಅವ್ರಿಗೆ ಏನೆಲ್ಲ ಇದರಲ್ಲಿ ಪೀರಿಯಡ್ಸ್ ಅಲ್ಲಿ ಒಂದು ಎಗ್ ಬಿಡುಗಡೆ ಆಗ್ತೈತಿ. ಅದು ಕ್ವಾಲಿಟಿ ಒಳ್ಳೆಯ ಫಲವತ್ತತೆಯಿಂದ ಕೂಡಿದಂತಹ ಎಗ್ ಇರಬೇಕು. ಎರಡರ ಸಮ್ಮಿಲನವಾದಾಗ ಗರ್ಭ ಧರಿಸ್ಲಿಕ್ಕೆ ಸಾಧ್ಯ ಆಕೈತಿ. ಇವು ಸ್ಪೀಡಾಗಿ ಅದರಲ್ಲಿ ಸಮ್ಮಿಲನ ಹೊಂದಿ ಒಂದು ಗರ್ಭಧಾರಣೆ ಆಗಬೇಕು. ಇವತ್ತು ಗಂಡು ಮಕ್ಕಳಲ್ಲಿ ಮಳೆ ಹುಳ ಥರ ಅದು ಅದರದ ಸ್ಪೀಡ್ ಭಾಳ ಕಡಿಮೆಯಾಗಿ ಸ್ಲೋ ಆಗಿದೆ. ಆಮೇಲೆ ಕ್ವಾಂಟಿಟಿ ಕಡಿಮೆ ಇದೆ, ಕ್ವಾಲಿಟಿ ಕಡಿಮೆ ಇದೆ. ಟೋಟಲ್ ಸ್ಪರ್ಮ್ 0 ಆಗ್ತಾ ಇದೆ. ಯಾಕಂದ್ರೆ ಹಲವಾರು ವೀರ್ಯಾಣುಗಳು ಸೇರಿ ಅಂಡಾಣುಗಳಲ್ಲಿ ಸೇರಿದಾಗ ಮಾತ್ರ ಗರ್ಭಧಾರಣೆ ಆಗ್ತದೆ. ಇದರಲ್ಲಿ ಹುಡುಗರದು ಗಂಡು ಮಕ್ಕಳದು ಇಷ್ಟೊಂದು ಸಮಸ್ಯೆಗಳಿವೆ. ಇವರು ಹೆಣ್ಣು ಮಕ್ಕಳಲ್ಲಿ ವಿಚಾರ ಮಾಡಿದ್ರೆ ಇವರು ಸೇವಿಸ್ತಕ್ಕಂಥ ಇಂದು ಫಾಸ್ಟ್ ಫುಡ್ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಪಿಜ್ಜಾ, ಬರ್ಗರ್, ಕೇವಲ ಇವನ್ನ ಬಾಯಿ ರುಚಿಗೆ ಸೇವಿಸಿ ತಮ್ಮ ಒಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲದೆ ತಮ್ಮ ಮುಂದಿನ ವೈವಾಹಿಕ ಜೀವನದಲ್ಲಿ ಇವರು ದಾಂಪತ್ಯದಲ್ಲಿ ತಮ್ಮ ತಾಯ್ತನಕ್ಕಾಗಿ ಹಂಬಲವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಇವರು ಎಲ್ಲಾ ಸಮಸ್ಯೆಗಳಿಗೂ ಕೇವಲ ಆಹಾರ ಪದ್ಧತಿಯಿಂದ ಇವತ್ತೊಂದು ಅಸಾಧ್ಯವಾದಂತಹ ರೋಗಗಳಿಗೂ ಇವತ್ತು ಪರಿಣಾಮ ಸಿಗ್ತಾ ಇದೆ. ತಾಯಂದರಲ್ಲಿ 10 ವರ್ಷ ಮಕ್ಕಳಾಗದೇ ಇರೋ ತಾಯಂದರಿಗೆ ಮಗುವಾಗ್ತಾ ಇದ್ದಾವೆ. ತುಂಬಾ ಸಂತೋಷದ ವಿಷಯ. ಕೇವಲ ಅವರು ಆಹಾರ ಬದಲಾವಣೆ ಮಾಡ್ತೇವೆ. ಆಹಾರ ಬದಲಾವಣೆ ಮಾಡಿ ಅವರಿಗೆ ಒಂದು ತಾಯ್ತನದ ಖುಷಿಯನ್ನು ಸಿಗ್ತಾ ಇದೆ ಪ್ರಕೃತಿ ಮಾತೆ ಆಶೀರ್ವಾದದಿಂದ. ಅಷ್ಟು ಮಾಡಿದ್ರೆ ಸಾಕಂತ ಹೇಳಕ್ಕೆ ಯಾವ ರೀತಿ ಇರುತ್ತಂದ್ರೆ, ಅವ್ರ ಇಬ್ರು ಕಪಲ್ಸನ್ನು ಕರೆಸಿ ಅವ್ರ ಆಹಾರದಲ್ಲೂ ಚೇಂಜಸ್ ಮಾಡಿ, ಇವರ ಆಹಾರದಲ್ಲೂ ಚೇಂಜಸ್ ಮಾಡಿ ಡಯಟನ್ನು ಕೊಡ್ತೇವೆ. ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಏನಿದೆಯಲ್ಲ ಇದು ಇನ್ಕ್ರೀಸ್ ಆಗುತ್ತೆ. ಸ್ಪರ್ಮ್ 0 ಇದ್ದ ಸದ್ಯಕ್ಕೆ ಇವತ್ತು ಸ್ಪರ್ಮ್ ಅವ್ರದ್ದು ಇನ್ಕ್ರೀಸ್ ಆಗಿ ಮಲ್ಟಿಪಲ್ ಆಗಿ ನೂರಾರು ಒಳ್ಳೆಯ ರೀತಿಯ ಸ್ಪರ್ಮ್ಗಳು ಅವ್ರದ್ದು ಇನ್ಕ್ರೀಸ್ ಆಗಿ ಅವ್ರದ್ದು ಒಳ್ಳೆಯ ಫಲವತ್ತತೆ ಬರುತ್ತೆ. ಹೊಳ್ಳಿ ಇವ್ರದ್ದು ಎಗ್ನು ಒಳ್ಳೆಯ ಫಲವತ್ತತೆಯಿಂದ ಎಗ್ ಚಲೋ ಎಗ್ ಬರಬೇಕು ಕ್ವಾಲಿಟಿದು. ಅಂಡಾನು ಗರ್ಭಾನು ಗರ್ಭಾಶಯದ ಅಂಡಾನು ಒಳ್ಳೆಯ ರೀತಿಯ ಬರುತ್ತೆ. ಇವರ ಒಂದು ವೀರ್ಯಾಣು ಒಳ್ಳೆಯ ರೀತಿಯಾಗಿ ಎರಡು ಒಂದು ಸಮ್ಮಿಲಿಂದ ಗರ್ಭಧಾರಣೆ ಆಗಲು ತುಂಬಾ ಅನುಕೂಲವಾಗ್ತಾ ಇದೆ. ಕೇವಲ ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಂಡು ಅವರು ಇವತ್ತು ಒಳ್ಳೆಯ ಅದ್ಭುತ ಪರಿಣಾಮ ಪಡಿಬಹುದು. ಸೊ ನಿಮ್ ಪ್ರಕಾರ ಆಹಾರ ಬದಲಾವಣೆ ಮಾಡಿದ್ರೆ ಅವರು ಪ್ರೆಗ್ನೆಂಟ್ ಆಗ್ತಾರೆ? ಪ್ರೆಗ್ನೆಂಟ್ ಆಗ್ತಾರೆ. ಬಂಜೆತನ ನಿರ್ಮೂಲನೆ ಆಗ್ತಿ. PCOD, PCOS ಇವತ್ತು ಹೆಣ್ಣು ಮಕ್ಕಳಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಪೀರಿಯಡ್ಸ್ ಲೇಟ್ ಆಗ್ತಾ ಇದಾವೆ, ಬೇಗನೆ ಬರ್ತಾ ಇದಾವೆ. ಆಮೇಲೆ ಅವ್ರಿಗೆ ಗಂಡು ಮಕ್ಕಳ ತರ ಅವ್ರಿಗೆ ಹೇರ್ಸ್ ಬರ್ತಾ ಇದಾವೆ. ಎಲ್ಲ ಸಮಸ್ಯೆಗಳನ್ನು ಅವ್ರ ಆಹಾರದ ಒಂದು ತಪ್ಪು ಆಹಾರ ಪದ್ಧತಿಯಿಂದ ಬರ್ತಾ ಇದಾವೆ. ಅದನ್ನು ಸರಿಯಾದ ಆಹಾರ ಕ್ರಮದಿಂದ ನಾವು ಪ್ರತಿಯೊಂದನ್ನು ನಿರ್ಮೂಲನೆ ಮಾಡಿ ಒಳ್ಳೆಯ ಪರಿಹಾರ, ಅದಕ್ಕೆ ಅದ್ಭುತ ಲಾಭ ಪಡಿಬಹುದು. ಸೊ ನಿಮ್ ಪ್ರಕಾರ ಈಗ ದೊಡ್ಡ ಹಾಸ್ಪಿಟಲ್ಗೆ ಅದು ಹೋಗೋದೇನು ಜರೂರತ್ತಿಲ್ಲ ಅಲ್ಲ? ಅವ್ರು ಹೋಗೇ ಬಿಟ್ಟಿರ್ತಾರೆ ಆಲ್ರೆಡಿ. ನಮ್ಮ ಕಡೆ ಬರೋರು ಎಲ್ಲ ಹಾಸ್ಪಿಟಲ್ ಹೋಗೋ ಅವಶ್ಯಕತೆ ಅಂತಿಲ್ಲ. 1 ರೌಂಡ್ ಅವ್ರ ಹಾಸ್ಪಿಟ್ಲು, ಆಮೇಲೆ ಅವ್ರು ಎಲ್ಲೆಲ್ಲಿ ಏನು ಹರಕೆಗಳು ಇರ್ತಾವೆ, ಆಮೇಲೆ ಯಾವ್ಯಾವ ಮಕ್ಕಳ ಜನ ಹರಕೆಗಳನ್ನು ಹೊತ್ಕೊಂಡಿರ್ತಾರೆ, ಹರಕೆಗಳನ್ನ ಹೊತ್ತಿರ್ತಾರೆ, ಎಂತೆಂತ ಸಾಧನೆ ಮಾಡ್ತಾರೆ. ಇದ್ರಲ್ಲಿ ನಮ್ಮಲ್ಲಿ ಬಂದ್ರೆ ಒಂದೇ ಸಣ್ಣ ಚಿಕ್ಕ ಸಾಧನೆ ಮಾಡಕ್ ಹೇಳ್ತೀವಿ ನಾವು. ಯಾಕಂದ್ರೆ ಉಪವಾಸ ಮಾಡ್ತಾರೆ ಮಗುವಿಗೋಸ್ಕರ, ವ್ರತಗಳನ್ನ ಮಾಡ್ತಾರೆ. ಇದರಲ್ಲಿ ಬರೀ ಕೇವಲ 1 3 ರಿಂದ 6 ತಿಂಗಳು ಅವ್ರು ಕರೆಕ್ಟ್ ಆಹಾರ ಪಾಲನೆ ಮಾಡಿಬಿಟ್ರೆ ಅವರ ಏನಿದೆ ಖುಷಿಗೆ ಅಪಾರವೇ ಇಲ್ಲ. ಅಷ್ಟೊಂದು ಅದ್ಭುತವಾದ ಪರಿಣಾಮ ಇರುತ್ತೆ. ಅವ್ರಿಗೆ ಗರ್ಭಧಾರಣೆ ಧರಿಸಿ ಅವ್ರಿಗೆ ತಾಯ್ತನದ ಅನುಭವ ಆಕೈತಿ. ಇದು ಪ್ರಕೃತಿ ಆಶೀರ್ವಾದ ಇಷ್ಟೇ. ಯಾಕಂದ್ರೆ ಔಷಧವೇ ಆಹಾರವೇ ಔಷಧ. ಅದನ್ನ ಮೊದಲು ಜನ ತಿಳ್ಕೊಬೇಕು. ಓಕೆ ಸರ್, ಈಗ ಬಹಳಷ್ಟು ಜನ ಬೆಂಗಳೂರು ಒಳಗದು ನೋಡಿರ್ಬೋದು ನೀವು. ಬೆಂಗಳೂರು, ಮುಂಬೈ ದೊಡ್ಡ ದೊಡ್ಡ ಸಿಟಿ ಒಳಗೆ ಜಾಬ್ ಮಾಡ್ತಿರ್ತಾರೆ. ಅವರು ಅಲ್ಲಿ ವರ್ಕ್ ಪ್ರೆಷರಿಗೆ ಏನು ಮಾಡ್ತಾರೆ, ಬಹಳಷ್ಟು ಜನ ಹುಡುಗಿಯರು ಸ್ಮೋಕ್ ಮಾಡ್ತಾರೆ. ಸೊ ಇದು ಅವ್ರಿಗೆ ಅವ್ರ ಹೆಲ್ತ್ ಮೇಲೆ ಆಯ್ತು, ಆಮೇಲೆ ಪ್ರೆಗ್ನೆನ್ಸಿ ಮೇಲೆ ಆಯ್ತು, ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳ್ತೈತಿ? ಅದೇ ನಾನು ಹೇಳಕ್ ಇಷ್ಟಪಡ್ತೀನಿ. ಹೆಲ್ತ್ ಅನ್ನೋದು ಯಾರಿಗೂ ಇವತ್ತು ಗೊತ್ತಿಲ್ಲ. ಅವರು ಸಣ್ಣ ವಯಸ್ಸಿನಲ್ಲಿ ಅವ್ರ ಹಾರ್ಮೋನ್ ಚೇಂಜಸ್ ಆಗಿ ಅವರ ಮನಸ್ಸಿನಲ್ಲಿ ಬಂದಂತಹ ಹುಡುಗಾಟಿಕೆ ಒಳಗೆ ಬುದ್ಧಿ ಇಲ್ಲದೆ ಪ್ರತಿಯೊಂದು ಹ್ಯಾಬಿಟ್ ಮಾಡ್ತಾರೆ. ಇವ್ರು ಡ್ರಗ್ಸ್ ತಗೋತಾ ಇದಾರೆ, ಹೆಣ್ಣು ಮಕ್ಕಳು ಆಲ್ಕೋಹಾಲ್ ಸೇವಿಸ್ತಾ ಇದಾರೆ, ಸ್ಮೋಕ್ ಅನ್ನೋದು ಕಾಮನ್ ಆಗಿ ಸ್ಮೋಕ್ ಮಾಡ್ತಾ ಇದಾರೆ. ಎನ್ನತ ನಮ್ಮ ಭಾರತೀಯ ನಾರಿಯರಂದ್ರೆ ಹೆಂಗಿರ್ಬೇಕು, ಅವರ ಒಂದು ಸೀರೆ ಉಟ್ಕೊಂಡು ದೇವರ ಭಕ್ತಿ, ಆಮೇಲೆ ಎದುಲೆ ರಂಗೋಲಿ ಹಾಕೋದು, ಒಳ್ಳೆಯ ಸಂಸ್ಕೃತಿ ಇರ್ಬೇಕು. ಎಲ್ಲ ಸಂಸ್ಕೃತಿ ಮರೆತು ಅವರು ಮಾಡಿದ ಏನ ಇದು ಪಾಪ ಇರುತ್ತಲ್ಲ, ಚಿಕ್ಕ ವಯಸ್ಸಿನಲ್ಲಿ ಕಾಲೇಜ್ ಏಜ್ನಲ್ಲಿ ಮಾಡಿದಂತಹ
ಏನು ಕೆಟ್ಟತನಗಳು, ಅವ್ರು ಆಲ್ಕೋಹಾಲ್ ಮಾಡಿದ್ದು, ಆಮೇಲೆ ಸಿಗರೇಟ್ ಸೇದಿದ್ದು, ಡ್ರಗ್ಸ್ ತೊಗೊಂಡಿದ್ದು, ಅವರ ಮುಂದಿನ ವೈವಾಹಿಕ ಜೀವನದಲ್ಲಿ, ಮುಂದಿನ ಲೈಫ್ನಲ್ಲಿ ಅವರಿಗೆ ಪನಿಷ್ಮೆಂಟ್. ಈಗ ಪ್ರಕೃತಿ ಒಳಗೆ ನಾವು ಪ್ರಕೃತಿ ಕಾನೂನನ್ನು ಪಾಲನೆ ಮಾಡದಿದ್ರೆ, ಈಗ ಹೆಂಗೆ ನಾವು ರೋಡ್ನಲ್ಲಿ ಹೋಗೋ ಮುಂದೆ ನಮ್ದು ವೆಹಿಕಲ್ದು ನಾವು ರೂಲ್ಸ್ ಫಾಲೋ ಮಾಡಿದ್ರೆ ಫೈನಿಂಗ್ ಆಗ್ತಾರಲ್ಲ, ಹಂಗೆ ಪ್ರಕೃತಿದು ನಾವು ರೂಲ್ಸ್ ಫಾಲೋ ಮಾಡಲ್ಲ ಅಂದ್ರೆ ಪ್ರಕೃತಿನೇ ಫೈನ್ ಕೊಡುತ್ತೆ. ಅದರದೇ ಅವ್ರು ಆಮೇಲೆ ವೈವಾಹಿಕ ಜೀವನದಲ್ಲಿ ಅನುಭವಿಸ್ತಾರೆ, ನಂಗೆ ಮಕ್ಕಳಾಗಿಲ್ಲ, ನನ್ನ ಸಮಸ್ಯೆ ಆಯ್ತು ಅಂತೇಳಿ. ಅದಕ್ಕೆ ಮೊದಲೇ ತಿಳ್ಕೊರಿ ಹುಡುಗಿಯರು ಎಲ್ಲರಿಗೂ, ಹುಡುಗರಿಗೆ ಆಯ್ತು ಹುಡುಗಿಯರಿಗೆ ಆಯ್ತು, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಏನಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಾಲೇಜ್ ಹುಡುಗರು ನೀವೆಲ್ಲರೂ, ಈಗ ಹುಡುಗರ್ದು ಏನಾಗ್ಬಿಟ್ಟಿದೆ ಹೇಳ್ರಿ, ಲವ್ ಮಾಡಿ ಆ ಹುಡುಗಿನ ಪಡ್ಕೊಂಡು ನಾವು ಲೈಫ್ನಲ್ಲಿ ಸೆಟ್ಲ್ ಆಗೋದು ಅದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟೈತೆ. ಹುಡುಗರು ತಂದೆ ತಾಯಿ ಬಗ್ಗೆ ಖಬರಿಲ್ಲ, ಒಳ್ಳೆ ಗುಣಗಳು, ಒಳ್ಳೆ ನಡತೆ, ಇದೆಲ್ಲ ಕಲ್ಕೋಬೇಕು. ಜನ ಅಂದಾಗೇನೆ ಇವೆಲ್ಲ ಸಮಸ್ಯೆಗಳು ಬರೋದಿಲ್ಲ ಅಂತ